ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, IAS ಅಧಿಕಾರಿಗಳು, ಇನ್ನೊಬ್ಬರು ಎಲ್ಲರೂ ಕೂಡ ಒಬ್ಬೊಬ್ಬರು 100 ಸೈಟ್ ಹಿಡ್ಕೋಬಹುದು. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ತೀನಿ, ನಾನು ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆಯಪ್ಪ, ನಿಮ್ಮ ಹತ್ರ ನಿಮ್ಮ ಕುಟುಂಬದಲ್ಲಿದ್ದಂಥ ಮಕ್ಕಳಿಗೆ ಎಷ್ಟು ಆಸ್ತಿ ಇದೆ. ಇವತ್ತು BDAದಲ್ಲಿ ಯಾರನ್ನ ಸೈಟ್ ಖರೀದಿ ಮಾಡಿದ್ರೆ 5 ವರ್ಷಗಳ ಕಾಲ ಅವರು ಖಾಲಿ ಇಟ್ಟರಿಗಿನ ಆ ಖಾಲಿದಂತ ಸೈಟು ಸರ್ಕಾರ ವಶಪಡಿಸ್ಕೊಂತದಂತೆ. ಬಡವರು ಇವತ್ತು ಎಲ್ಲೋ ರಿಟೈರ್ಡ್ ಆದಂಥವ್ರು ಅವರೊಂದು ಜಾಗವನ್ನು ಖರೀದಿ ಮಾಡಿರ್ತಾರ, BDAಯಲ್ಲಿ ಇನ್ನೊಂದು ಕಡೆ ಖರೀದಿ ಮಾಡಿರ್ತಾರ. ಅವ್ರಿಗೆ ಮನೆ ಕಟ್ಕೊಳಕ್ ಆಗಲ್ಲ ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ಬಿಟ್ಟಿರ್ತಾರ. ಇವತ್ತು ಯಾರೋ ಬಡವರು ಯಾವ್ದನ್ನೊಂದು ಸೈಟ್ ಖರೀದಿ ಮಾಡಿರ್ತಾರ, ಮನೆ ಕಟ್ಕೊಳಕ್ ಆಗಲ್ಲ ಅಂತೇಳಿ ಬಿಟ್ಟಿರ್ತಾರ. ಅವ್ರದ್ದು ಬೇರೆ ಬೇರೆ ಕಾರಣಗಳಿಂದ ಲೋನ್ಗೆ ಅಪ್ಲೈ ಮಾಡ್ತಾರ, ಲೋನ್ ಸಿಗಲ್ಲ ಅಂತೇಳಿ ಖಾಲಿ ಸೈಟ್ಗಳು ಹಂಗೆ ಬಿಟ್ಬಿಡ್ತಾರ, ಮನೆ ಕಟ್ಕೊಳಕ್ ಆಗಲ್ಲ. ಅವ್ರೆಲ್ಲ ಸೈಟ್ಗಳನ್ನು ಸರ್ಕಾರ ವಶಪಡಿಸ್ಕೊಂತದಂತೆ. ಇದೆಂತ ನ್ಯಾಯ? ಇವತ್ತು ದೊಡ್ಡಿದ್ದಂಥ ಶ್ರೀಮಂತರು ಇವತ್ತೇ ತಗೊಂತಾರ, ನಾಳೆನೇ ಮನೆ ಕಟ್ತಾರ, ನಾಡ್ದನೇ ಇನಾಗ್ರೇಷನ್ ಮಾಡ್ತಾರ. ಬಡವ ಒಂದು 10 ವರ್ಷದ ಕಡೆ ರೂಪಾಯಿ ಕೂಡಿಸಿ ಅದು ಜೋಡಿಸ್ಕೊಂಡು ಜಾಗ ತಗೊಂತಾನ. ಜಾಗ ತಗೊಂಡ ನಂತರ ಮನೆ ಕಟ್ಟಬೇಕಾದ್ರೆ ಹತ್ತತ್ರ 20-30 ವರ್ಷ ಬೇಕಾಗುತ್ತೆ ಮನೆ ಕಟ್ಟಬೇಕಾದ್ರೆ. ಅಂತ ಮನೆಯನ್ನು ವಶಪಡಿಸ್ಕೊಂಡಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದಂತೆ. ಅದು ಸರ್ಕಾರಕ್ಕೆ ವಶ ಆಗುತ್ತೇನೋ, ಇಲ್ಲಿದ್ರೆ ರಿಯಲ್ ಎಸ್ಟೇಟ್ನ ಉದ್ಯಮಗಳಿಗೆ ಅದು ವಶ ಆಗುತ್ತೆ ನಮಗೆ ಗೊತ್ತಿಲ್ಲ. ಪರಿಸ್ಥಿತಿ ನೋಡಿ ಎಲ್ಲಿಗೆ ಬಂದಿದೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಬಗ್ಗೆ ಯೋಚನೆ ಮಾಡ್ತಾರೆ, ಏನು ಯೋಚನೆ ಮಾಡ್ತಾ ಇಲ್ಲ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.